ಶ್ರೀಕೃಷ್ಣ ಸಂಧಾನ ಶಾಂತಿಯ ಸುಂದರವಾಣಿ. ಮಹಾಪ್ರಭು ಮಂತ್ರಿ ಶೇಖರ ತಂತ್ರ ಪಾಲಕನೇ ನೆರೆಯ ಸೌಖ್ಯವ ಮಂತ್ರಿ ಶೇಖರ ತಂತ್ರ ಪಾಲಕನೇ ಮಂತ್ರಿ ಶೇಖರ ತಂತ್ರ ಪಾಲಕನೇ ಬೇಳ್ದರೆಯ ಸೌಖ್ಯವ ಮಂತ್ರಿ ಶೇಖರ ತಂತ್ರ ಪಾಲಕನೇ ಅಕ್ರೂರ ಕಾಲ ಕಾಲಕ್ಕೆ ಮಳೆಗಳಾಗಿ ಕಳೆದು ಪ್ರಜೆಗಳೆಲ್ಲ ಸೌಖ್ಯದಿ ಕಾಲ ಕಾಲಕ್ಕೆ ಮಳೆಗಳಾಗಿ ಕಳೆದು ಪ್ರಜೆಗಳೆಲ್ಲ ಸೌಖ್ಯ ನಳಿನ ನಾಮನ ಸ್ಮರಣೆಯಲ್ಲಿ ಕಾಲ ಕಳೆಯುತ್ತ ಭಜಿಸುತ್ತೇವೆ ನಳಿನ ನಾಮನ ಸ್ಮರಣೆಯಲ್ಲಿ ಕಾಲ ಕಳೆಯುತ್ತ ಭಜಿಸುತ್ತೇವೆ ಮಂತ್ರಿ ಶೇಖರ ತಂತ್ರ ಪಾಲಕನೇ ಬೇಳ್ದರೆಯ ಸೌಖ್ಯವ ಮಂತ್ರಿ ಶೇಖರ ತಂತ್ರ ಪಾಲಕನೇ ಅಕ್ರೂರ ನಮ್ಮ ಯಾದವ ರಾಜ್ಯವು ಯಾವ ರೀತಿ ಇರುವುದು ಅದನ್ನು ಒಂದು ಸಾರಿ ತಿಳಿಸು. ವಿಜ್ಞಾಪಿಸುವೆನು. ಅಲದರ ಆಲಿಸೋ ರಾಜ್ಯದ ಪರಿಯ ಅಲದರ ಆಲಿಸೋ ರಾಜ್ಯದ ಪರಿಯ ಈ ಪರಿವಿಧದಲ್ಲಿ ಈ ಪರಿವಿಧದಲ್ಲಿ ತಿಳಿಸುವೆನ ಅಲದರ ಆಲಿಸೋ ಯಾದವರಾಜದಿ ಪ್ರಜೆಗಳು ನಿಲ್ಲುತ್ತವೋ ಅರಿಯನ್ನು ಸ್ಮರಿಸುತ್ತ ಸುಖದಿ ಬಾಳ್ವರು ಅರಿಯನ್ನು ಸ್ಮರಿಸುತ್ತ ಸುಖದಿ ಬಾಳ್ವರು ಅಲದರ ಆಲಿಸೋ ರಾಜದ ಪರಿಯ ಈ ಪರಿವಿಧದಲ್ಲಿ ತಿಳಿಸುವೆನ ಅಲದರ ಆಲಿಸೋ. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಸಕಲ ಪ್ರಜೆಗಳಲ್ಲೂ ಸುಖದಿಂದಿರು, ಮತ್ತೇನ ಪಡೆ. ಬೇಷ್, ಬಹಳ ಸಂತೋಷ. ನೀನು ನಿನ್ನ ಪೀಠದಲ್ಲಿ ಕುಳಿತುಕೋ. ಕೃತವರ್ಮ ಮಹಾಪ್ರಭು ಸೈನ್ಯಾಧಿಪ ಬೇಳು ಸೈನ್ಯದ ಪರಿಯ ಸೈನ್ಯಾಧಿಪ ಸೈನ್ಯಾಧಿಪ ಬೇಳು ಸೈನ್ಯದ ಪರಿಯ ಸೈನ್ಯಾಧಿಪ ಹರಿ ಕುಲ ಭೀಮ ವರಸೇನ ಪಾಲ ಮಹಾಪ್ರಭು ಹರಿ ಕುಲ ಭೀಮ ವರಸೇನ ಪಾಲ ಹರದಮ್ಮ ಶೈಲ್ಯದ ಪರಿಯನು ಬೇಳೆ ಮಹಾಪ್ರಭು ಭರದಮ್ಮ ಶೈಲ್ಯದ ಪರಿಯನು ಬೇಳೆ ಸೈನ್ಯಾಧಿಪ ಬೇಳ ಸೈನ್ಯದ ಪರಿಯ ಸೈನ್ಯಾಧಿಪ ಹರಿಕುಲ ಭೀಮ ವರಸೇನ ಪಾಲ ಹರಿಕುಲ ಭೀಮ ವರಸೇನ ಪಾಲ ವರದಮ್ಮ ಸೈನ್ಯದ ಪರಿಯನು ಬೇಳೈ
ಆಗುತ್ತಿರುವರೋ ಇಲ್ಲವೋ ಆ ವಿಚಾರವನ್ನು ತಿಳಿಸು. ತಿಳಿಸುವನು ಮಹಾಪ್ರಭು. ರಾಜ ಚಂದ್ರ ಪೇಳುಪೆ ವೈಭವದಿಂದ ರಾಜ ಚಂದ್ರ ಪೇಳುಪೆ ರಾಜ ಚಂದ್ರ ಪೇಳುಪೆ ವೈಭವದಿಂದ ರಾಜ ಚಂದ್ರ ಪೇಳುಪೆ ಶತ್ರುಗಳ ತಾರು ಮುತ್ತಿಗೆ ಬಿಡಿಯುತ್ತ ಶತ್ರುಗಳ ತಾರು ಮುತ್ತಿಗೆ ಬಿಡಿಯುತ್ತ ವಿರಾಟನಾದಲ್ಲಿ ಬಾಳುತ್ತಲಿರುವರೆ ಮಹಾಪ್ರಭು. ವಿರಾಟನಾದಲ್ಲಿ ಬಾಳುತ್ತಲಿರುವರೆ ರಾಜ ಚಂದ್ರ ಪೇಳುಪೆ ವೈಭವದಿಂದ ರಾಜ ಚಂದ್ರ ಪೇಳುಪೆ ತಂಡ ತಂಡ ವಿಪು ಮುಂಡಾಗಲ್ ಕಡಿಯುತ್ತ ತಂಡ ತಂಡ ವಿಪ್ಪು ಮುಂಡಾಗಲ್ ಕಡಿಯುತ್ತ ತಂಡ ಬೇರುಂಡಲಿ ಬೆರವು ಬರೆ ಬರೆ ತಂಡ ಬೇರುಂಡಲಿ ಬೆರವುದು ಬರಿ ಬರಿ ರಾಜ ಚಂದ್ರ ಪೇಳುಪೆ ವೈಭವದಿಂದ ರಾಜ ಚಂದ್ರ ಪೇಳುಪೆ ರಾಜ ಚಂದ್ರ ಪೇಳುಪೆ ವೈಭವದಿಂದ ರಾಜ ಚಂದ್ರ ಪೇಳುಪೆ. ಮಹಾಪ್ರಭು, ನಮ್ಮ ಸೈನ್ಯವು ಪರರಾಜ್ಯಗಳ ಸೈನ್ಯದಿಂದ ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಗಳನ್ನು ಪಡೆದುಕೊಂಡು ಬಹಳ ಎಚ್ಚರಿಕೆಯಿಂದಿರುವರು. ಮತ್ತಿನ್ನೇನಪ್ಪಣೆ? ಭಲೆ ಭಲೆ. ಎಂತುದನ್ನೆನು ನಾ ಇಂಥ ವೀರರ ಪಡೆದು ದರೆಯಳು ಎಂತುದನ್ನೆನು ನಾ. ರಾಕತವರ್ಮ ಮಹಾಪ್ರಭು, ಎಂತುದನ್ನೆನು ನಾ ಇಂಥ ವೀರರ ಪಡೆದು ದರೆಯಳು ಎಂತುದನ್ನೆನು ನಾ. ಅಂತು ಅರನ ಚಿಂತೆ ಮಾಡ್ಬ ಮಂತ್ರಿ ಮಾಡಲು ಇರುವರೆ ನಗೆ. ಅಂತು ಅರನ ಚಿಂತೆ ಮಾಡ್ಬ ಮಂತ್ರಿ ಮಾಡಲು ಇರುವರೆ ನಗೆ. ವೀರ ಧೀರರೆ ನಿಮ್ಮ ಶೌರ್ಯದಿ ಅನುಜವಾಯಿತು ಮನಗೆ. ವೀರ ಧೀರರೆ ನಿಮ್ಮ ಶೌರ್ಯದಿ ಅನುಜವಾಯಿತು ಮನಗೆ. ಎಂತುದನ್ನೆನು ನಾ ಇಂಥ ವೀರರ ಪಡೆದು ದರೆಯಲು ಎಂತುದನ್ನೆನು ನಾ ಎಂತುದನ್ನೆನು ನಾ ಎಂತುದನ್ನೆನು ನಾ. ಭಲೆ ಭಲೆ. ನಿಮ್ಮಂತಹ ಪರಾಕ್ರಮಶಾಲಿಗಳು ನಮ್ಮ ಆಸ್ಥಾನದಲ್ಲಿರುವಲ್ಲಿ ನನಗೆ ಯಾವ ಭಯವೂ ಇಲ್ಲ. ಬಲಭದ್ರ ದೇವರಿಗೆ ಜಯವಾಗಲಿ. ಸಮಾಚಾರವೇನು? ನಿಮ್ಮನ್ನು ಕಾಣಲು ನಿಮ್ಮ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತಿರುವರು. ಏನು? ನನ್ನ ಪ್ರಿಯ ಶಿಷ್ಯ ದುರ್ಯೋಧನನು ಆಗಮಿಸುತ್ತಿರುವನೇ? ಹೌದು ಮಹಾಪ್ರಭು. ಬಹಳ ಸಂತೋಷ. ಅವರನ್ನು ಸಕಲ ಮರ್ಯಾದೆಗಳೊಂದಿಗೆ ಕರೆತನ್ನಿ. ಆಗಲಿ ಮಹಾಪ್ರಭು. ರಾಮರಿಗೆ ನಮೋ ನಮಃ. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಗುರುದೇವ. ಯಾರಲ್ಲಿ? ರಾಜ ನರ್ತಕಿಯರನ್ನು ಬರಮಾಡಿ. ಆಗಬಹುದು ಮಹಾಪ್ರಭು, ಬಂದಿರುವರು. ರಾಕತವರ್ಮ. ಬಲೆ ಬಲೆ. ದುರ್ಯೋಧನ. ಬಲೆ ಬಲೆ. ಬಾಳಿನ ಸಮಯ ಸಮಯವಿದೆ. ಭಲೆ ಭಲೆ. ಬಾಳಿನ ಸಮಯ
ತಗದಿ ಮಿದ ಕಜ್ಜನು ತಗದಿ ಮಿದ ಕಜ್ಜನು ತಗದಿ ಮಿದ ಕಜ್ಜನು ತಾಮ್ 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 ಬಲೆ ಬಲೆ ಬೇಸ್ ಬೇಸ್ ಅಕ್ರೂರ ಕೃತವರ್ಮ ಬಲೆ, ಬಲೆ. ಮಿದ ಕಜ್ಜನು ತಾಮ್ 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 ಬಲೆ ತದೀಂ ತದ ಕಜ್ಜನು ತದೀಂ ತದ ಕಜ್ಜನು ತದೀಂ ತದ ಕಜ್ಜನು ತಾಮ್ 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 ತಿರುಗಿಡ್ದಾಮ್ ಜೇನು ತಿರುಗಿಡ್ದಾಮ್ ಜೇನು ತಿರುಗಿಡ್ದಾಮ್ ಜೇನು ತಾಮ್ 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 ಬೇಸ್ ಬೇಸ್ ದಿಗುತಕ 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 ತಾಮ್ 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 ಬಲೆ ಬಲೆ ದಿಗುತಕ 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 ಥೈ 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 ಬಲೆ ತಿರುಗಿಡ 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 ತಾಮ್ 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 ಬೇಸ್ ಬೇಸ್ ತಿರುಗಿಡ 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 ಥೈ 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 ತಿರುಗಿಡ 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 ತಾಮ್ ತಿರುಗಿಡ 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 ಥೈ ತಿರುಗಿಡ ತಾಮ್ ತಿರುಗಿಡ ಥೈ ತಿರುಗಿಡ ತಾಮ್ ತಿರುಗಿಡ ಥೈ ತಿರುಗಿಡ ತಾಮ್ ತಿರುಗಿಡ ತಾಮ್ ತಿರುಗಿಡ ತಾಮ್ ತಿರುಗಿಡ ತಾಮ್ ತಿರುಗಿಡ ತಾಮ್ ತಿರುಗಿಡ ತಾಮ್ ಬೇಸ್ ಬೇಸ್ ಬರೆ ಬರೆ ಬೇಸ್ ಬೇಸ್ ಧೀಮ್ ತಕ 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 ದಿನ ದಿನ ಧೀಮ್ ತಕ 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 ದಿನ ದಿನ ಧೀಮ್ ತಕ 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 ದಿನ ಧೀಮ್ ತಕಿಟ ತಕ ತಕಿಟ ತಕ ತಕಿಟ ತಿರುಗಡ ಬರೆ ಬರೆ ಧೀಮ್ ತಕಿಟ ತಕಿಟ ಧೀಮ್ ತಕಿಟ ತಿರುಗಡ ಅಕ್ರೂರ ಕೃತವರ್ಮ ಬರೆ ಬರೆ ತಕದು ಮಿದಕ ಜನ ತಕದು ಮಿದಕ ಜನ ದಿಮಿದಕ ಜನ ತದ್ದಿತ್ತಕ ಜನ ಧಾಮ್ ತದ್ದಿತ್ತಕ ಜನ ಧಾಮ್ ತದ್ದಿತ್ತಕ ಜನ ಧಾಮ್ ಬಾಳಿನರ ಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನದುದೆ ಬಾಳಿನರ ಸಮಯ ಸಮಯವಿದೆ 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 ಬರೆ ಬರೆ ಈ ನರ್ತಕಿಯರಿಗೆ ತಕ್ಕ ಬಹುಮಾನಗಳನ್ನು ಕೊಟ್ಟು ಕಳಿಸಿ ಆಗಬಹುದು ಮಹಾಪ್ರಭು ಬೆಳಗ್ಗೆಗೆ ದುರ್ಯೋಧನ ಹೇಗಿದೆ ನಮ್ಮ ವೈಭವ ಬಹಳ ಸೊಬಗು. ಹಸ್ತಿನಾವತಿಯಲ್ಲಿ ಎಲ್ಲರೂ ಸೌಖ್ಯವೇ ಎಲ್ಲರೂ ಸುಖ ಸಂತೋಷದಿಂದಿರುವರು ಗುರುದೇವ. ಅದಿರಲಿ ಬಹಳ ದಿನಗಳ ನಂತರ ಬಂದಿರದೆ ಕಾರಣವೇನು ಗುರುದೇವ, ನಮಗೂ ಪಾಂಡವರಿಗೂ ಯುದ್ಧವೂ ಸಂಘಟಿಸಿರುವುದು. ಅದರಲ್ಲಿ ನಾನು ನಿಮ್ಮ ಸಹಾಯ ಅಪೇಕ್ಷಿಸಿ ಬಂದಿರುವೆನು. ದುರ್ಯೋಧನ ನೀನು ಕೃಷ್ಣನ ಬಳಿ ಹೋದ ಸಮಾಚಾರವೇನಾಯಿತು ನಾನೇನೋ ಬಹಳ ರಹಸ್ಯವಾಗಿ ಹೋಗಿದ್ದೆನು ಗುರುದೇವ. ಆದರೆ ನಾನು ಹೋಗುವುದಕ್ಕೂ ಆ ನನ್ನ ವೈರಿ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು. ಅವನಾದರೂ ಕೃಷ್ಣನ ಸಹಾಯವನ್ನು ಪಡೆದನು. ನಾನು ನಿಮ್ಮನ್ನು ಮತ್ತು ಯಾದವ ಸೈನ್ಯದ ಹಣವನ್ನು ಪಡೆದುಕೊಂಡನು. ಸರಿ ಸರಿ ನಿನ್ನಯ ಘನ ಸಾಹಸದ ಪರಿಕಾರ್ಯಕ್ಕೆ ನಾ ಅರ್ಜವನಾಂತೆ ದುರ್ಯೋಧನ ಗುರುದೇವ, ಸರಿ ಸರಿ ನಿನ್ನಯ ಘನ ಸಾಹಸದ ಪರಿಕಾರ್ಯಕ್ಕೆ ನಾ ಅರ್ಜವ
ಮಾಡಿಕೊಳ್ಳೆ ಗುರುಪತಿಯೇ ವರ ಪಾಂಡವರ ಗುರುಪತಿಯೇ ವರ ಪಾಂಡವರ ಕರೆಗುರುಳಿ ತಲನು ಕುಲವಿದುತೆ ಕರೆಗುರುಳಿ ತಲನು ಕುಲವಿದುತೆ ಸರಿ ಸರಿ ನಿನ್ನಯ ಕನಸ ನೀನು ಗುಪ್ತವಾಗಿ ಹೋಗಿ ಈ ಕಾರ್ಯವನ್ನು ನೆರವೇರಿಸಿಕೊಂಡು ಬಂದದ್ದು ಒಳ್ಳೆಯದೇ ಆಯಿತು. ಕೃಷ್ಣನು ಬೇರೆ ನಾನು ಬೇರೆ ಎಂಬ ಸಂಗತಿ ಅಸಂಗತವಾಯಿತು. ಆಯುಧವನ್ನು ಹಿಡಿದು ನಾನು ಅದನ್ನು ಸ್ಥಿರಪಡಿಸಿಕೊಂಡೇ ಬಂದಿರೋನು ಗುರುದೇವ. ನೀವು ಹಾರಾಯುಧವನ್ನು ಹಿಡಿದು ನಮ್ಮ ಪಕ್ಷಕ್ಕೆ ನಿಂತು ಯುದ್ಧವನ್ನು ಮಾಡಿದರೆ ನಿಮ್ಮನ್ನು ಜಯಿಸುವಂತ ಅಮೀರರು ಈ ಮೂರು ಲೋಕದಲ್ಲಿ ಯಾರಿರುವರು ಗುರುದೇವ? ದುರ್ಯೋಧನ, ಕೃಷ್ಣನು ಆಯುಧಗಳನ್ನು ಹಿಡಿದು ಯಾರ ಪರವಾಗಿಯೂ ನಿಂತು ಮಾತಾಡುವುದಿಲ್ಲ ಎಂಬ ಮಾತನ್ನು ಸ್ಥಿರಪಡಿಸಿಕೊಂಡು ಬಂದಿರುವೆ ತಾನೇ? ಸ್ಥಿರಪಡಿಸಿಕೊಂಡೇ ಬಂದಿರುವನು ಗುರುದೇವ. ಹಾಗಾದ್ರೆ ನಿನ್ನ ಜಯವು ಖಂಡಿತ. ಭದ್ರ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೋ. ಈ ಕೃತವರ್ಮನನ್ನು ಸೈನ್ಯ ಸಮೇತ ನಿನ್ನ ಸಂಗಡ ಕರೆದುಕೊಂಡು ಹೋಗು. ನಾನು ಬರುವ ಪರ್ಯಂತರವು ದಳಪತಿಯ ವಿಚಾರವನ್ನು ಮಾತ್ರ ಆಲೋಚನೆಗೆ ತರಬೇಡ. ನೀನಿನ್ನು ಧೈರ್ಯವಾಗಿ ಹೋಗಿ ವಾರಕ್ಕೆ ಹೋದ್ರ ಆಗಬಹುದು ಗುರುದೇವ. ಗುರುಬಲಭದ್ರದೇವನ ಆಶೀರ್ವಾದವು ಎನ್ನ ಶಿರದ ಮೇಲೆ ಹೆಣೆಯಾಡುವವರೆಗೂ ನನ್ನದೇ ಜಯ, ನನ್ನದೇ ವಿಜಯ, ನನ್ನದೇ ದಿಗ್ವಿಜಯ. ಫಲ ಬೆರವೆ ಫಲ ಬೆರವೆ ಭುವನ ಭೀಕರ, ಭುವನ ಭೀಕರ, ಭುವನ ಭೀಕರ. ಫಲ ಬೆರವೆ ಫಲ ಬೆರವೆ ಭುವನ ಭೀಕರ, ಭುವನ ಭೀಕರ, ಭುವನ ಭೀಕರ. ಫಲಗಳ ಕುಲ ಭಾರತ ಬೆರವೆ ಭುಗಿಲ್ ಭುಗಿಲ್ ಬೆರ ಭುಗಿಲದ ಬೆರವೆ. ಹೇಳಿದರೆ ನನ್ನ ಮೇಲೆ ಕೋಪಗೊಂಡು ನನ್ನ ಅಗ್ರಜನ ಸಹಾಯವನ್ನು ಪಡೆದಿರುವನು. ನಾನೀಗ ಒಂದು ಉಪಾಯವನ್ನು ಮಾಡುವೆನು. ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ನಮ್ಮ ಅಗ್ರಜನನ್ನು ಹಿಂಬಾಲಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು, ಪಶುರೂಪವನ್ನು ಧರಿಸು, ನಮ್ಮ ಅಗ್ರಜನನ್ನು ಹಿಂಬಾಲಿಸು. ಏನಿದು? ಈ ಗೋವು ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ. ಇದೇನು? ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ನೆಲಕ್ಕುರುಳಿ ಪ್ರಾಣ ಬಿಟ್ಟಿತ್ತಲ್ಲ. ಮುಂದೇನು ಗತಿ?
ಮನದಲ್ಲಿ ಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಒಳಗಾದೆ. ಕಟ ಅಯ್ಯೋ, ಒಂದು ಸಣ್ಣ ಶಿಲೆಯಿಂದ ಒಡೆದ ಮಾತ್ರಕ್ಕೆ ಈ ಗೋವು ನೆಲಕ್ಕುರುಳಿ ಪ್ರಾಣ ಬಿಟ್ಟಿತ್ತಲ್ಲ, ಮುಂದೆ ಏನು ಗತಿ? ಇಂತಹ ಸಮಯದಲ್ಲಿ ನನ್ನ ಸಹೋದರ ಕೃಷ್ಣನಿದ್ದಿದ್ದರೆ ತುಂಬಾ ಚೆನ್ನಾಗಿರುತ್ತಿತ್ತು. ಕೃಷ್ಣ ಕೃಷ್ಣ ಅಣ್ಣ, ಕರೆದೆಯ ಅಣ್ಣ? ನಿನಗೆ ವಂದಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಅಣ್ಣ, ಏಕೆ ಚಿಂತಾಕ್ರಾಂತನಾಗಿ ನಿಂತಿರುವೆ? ಈ ಗೋಬೇಕೆ ಇಲ್ಲಿ ಮಲಗಿರುವುದು? ಕೃಷ್ಣ, ನಾನು ಎಂದಿನಂತೆ ವಿಹಾರಕ್ಕೆಂದು ಈ ದಾರಿಯಲ್ಲಿ ಬರುತ್ತಿರುವಾಗ ಈ ಗೋವು ನನ್ನನ್ನೇ ಹಿಂಬಾಲಿಸುತ್ತಿತ್ತು. ಒಂದು ಸಣ್ಣ ಶಿಲೆಯಿಂದ ಒಡೆದ ಮಾತ್ರಕ್ಕೆ ಪ್ರಾಣ ಬಿಟ್ಟಿತು. ಶಿವ ಶಿವ, ಈ ಗೋವು ಮೃತಪಟ್ಟಿತೆ. ನಮ್ಮ ವಂಶಕ್ಕೆ ಮಹಾ ಪಾಪವಲ್ಲವೇನಣ್ಣ? ಕೃಷ್ಣ, ತೋರಿಸು ನೀ ಪಥವ ಕೃಷ್ಣ, ತೋರಿಸು ನೀ ಪಥವ ಕೃಷ್ಣ, ತೋರಿಸು ನೀ ಪಥವ. ಅಗ್ರಜ, ತೋರಿಸು ನೀ ಪಥವ ಕೃಷ್ಣ, ತೋರಿಸು ನೀ ಪಥವ ಕೃಷ್ಣ, ತೋರಿಸು ನೀ ಪಥವ ಕೃಷ್ಣ. ಅಗ್ರಜ, ಹಠಭಾಗ್ಯನಾದೆ ಗತಿಯೇನು ತೋರದೆ, ಹಠಭಾಗ್ಯನಾದೆ ಗತಿಯೇನು ತೋರದೆ, ಮತಿ ಮಂಗನಾದೆ ವೃಷಭವ ಹತ್ಯೆಗೈದೆ. ಮತಿ ಮಂಗನಾದೆ ವೃಷಭವ ಹತ್ಯೆಗೈದೆ. ತೋರಿಸು ನೀ ಪಥವ ಕೃಷ್ಣ, ತೋರಿಸು ನೀ ಪಥವ ಕೃಷ್ಣ, ತೋರಿಸು ನೀ ಪಥವ. ಕೃಷ್ಣ, ಅಗ್ರಜ, ಈ ಗೋಹತ್ಯ ಪಾಪಕ್ಕೆ ಯಾವುದಾದ್ರೂ ಒಂದು ಪರಿಹಾರವನ್ನು ಹೇಳಿಯಾ? ಅಣ್ಣ, ಶಿಶು ಹತ್ಯೆ, ಸ್ತ್ರೀ ಹತ್ಯೆ, ಈ ಗೋ ಹತ್ಯೆ, ಈ ಮೂರು ಹತ್ಯೆಗಳಿಗೆ ಈ ಮೂರು ಯಾವುದೇ ಪಾಪ ಪರಿಹಾರವಿಲ್ಲವಣ್ಣ. ಕೃಷ್ಣ, ಈ ಪಾಪ ಪರಿಹಾರವಾಗದಿದ್ದರೆ ನಾನು ಜೀವ ಸಹಿತ ಉಳಿಯಲಾರೆನು. ಅಣ್ಣ, ಈಗ ನೆನಪಿಗೆ ಬಂತು. ಅದೇನು ಕೃಷ್ಣ? ನಿಂತಲ್ಲಿ ನಿಲ್ಲದೆ, ಕುಂತಲ್ಲಿ ಕೂರದೆ, ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ, ಪುಣ್ಯ ಕ್ಷೇತ್ರಗಳನ್ನು ಸುತ್ತಿ 21 ದಿವಸಗಳ ಕಾಲ ಭೂ ಪ್ರದಕ್ಷಿಣೆ ಮಾಡಿಕೊಂಡು ಬಂದರೆ ಈ ಗೋಹತ್ಯೆ ಪಾಪ ಪರಿಹಾರವಾಗುವುದೆಂದು ಹಿಂದೆ ಸಾಂದೀಪ ಮುನಿಗಳು ನಮ್ಮ ಬಾಲ್ಯದಲ್ಲಿ ಹೇಳುತ್ತಿದ್ದರು. ಈಗ ಅದರಂತೆ ಮಾಡಲು ಸಾಧ್ಯವೇನಣ್ಣ? ಏಕೆ ಸಾಧ್ಯವಿಲ್ಲ ಕೃಷ್ಣ? ಅಣ್ಣ, ಯೋಚಿಸಿ ನೋಡು. ಇದರಲ್ಲಿ ಇನ್ನು 3 ದಿನಗಳೊಳಗಾಗಿ ಕುರುಕ್ಷೇತ್ರದ ಯುದ್ಧವು ಪ್ರಾರಂಭವಾಗಿರುವುದು. ಅದರಲ್ಲಿ ಆ ದುರ್ಯೋಧನನಿಗೆ ಬೇರೆ ವಚನ ಕೊಟ್ಟಿರುವೆ, ಸಹಾಯ ಮಾಡುವೆನೆಂದು. ಈಗ ಅವನ ಗತಿ ಯಾರ ಪಾಡೇನಾದರೆ ನನಗೇನಾಗಬೇಕು? ಆ ಕೌರವರು ಪಾಂಡವರು ಒಡೆದಾಡಿಕೊಳ್ಳಲಿ. ಸದ್ಯಕ್ಕೆ ನನ್ನ ಪಾಪ ಪರಿಹಾರವಾದರೆ ಸಾಕು ಕೃಷ್ಣ. ಅಣ್ಣ, ಒಂದು ಸಾರಿ ಚೆನ್ನಾಗಿ ಯೋಚಿಸಿ ನೋಡು. ಇದರಲ್ಲಿ ಯೋಚಿಸುವುದೇನಿದೆ ಕೃಷ್ಣ? ನಾನು ಬರುವವರೆಗೂ ರಾಜ್ಯದ ವಿಚಾರವಾಗಿ ಎಚ್ಚರಿಕೆ. ನಾನು ಈಗಲೇ ಭೂಪ್ರದರ್ಶನಗಾಗಿ ಹೊರಡುವೆನು. ಶಂಭೋ ಶಂಕರ, ಹರ ಹರ ಮಹಾದೇವ, ಹರ ಹರ ಮಹಾದೇವ.
ಅಪಾಯ ಬಂದಾಗ ಉಪಾಯದಿಂದ ಕಾರ್ಯ ಗೆಲ್ಲಬೇಕು. ನಮ್ಮ ಅಗ್ರಜನು 21 ದಿವಸಗಳ ಕಾಲ ಭೂಪ್ರದಕ್ಷಿಣೆ ಮಾಡಿಕೊಂಡು ಬರುವುದರೊಳಗಾಗಿ ಈ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿಗೊಳಿಸುವೆನು.
ಪಾಪಿ ದುರ್ಯೋಧನ ಮೋಸದಿ ನಮ್ಮನು ದೂತದಿ ಸೋಲಿಸಿ ವಂಚನೆಗೈದನ. ಪಾಪಿ ದುರ್ಯೋಧನ ಮೋಸದಿ ನಮ್ಮನು ದೂತದಿ ಸೋಲಿಸಿ ವಂಚನೆಗೈದನ. ಪಡಿಸಿದೆ ತನ್ನಕವ ಮಡದಿಂದು ಪದ ತುಟಿ ಪಡಿಸಿದೆ ತನ್ನಕವ. ದ್ರೌಪದಿ, ಕಳೆದ ದುಃಖದ ದಿನಗಳನ್ನು ನೆನೆದು ಏಕೆ ನಿನ್ನ ಮನಸ್ಥೈರ್ಯವನ್ನು ನಾಶಪಡಿಸಿಕೊಳ್ಳುತ್ತಿರುವೆ? ಇನ್ನು ನಮ್ಮ ಬಹುದಿನದ ಬೇಡಿಕೆ ದಿನಗಳು ಈಡೇರುವ ಕಾಲ ಸನ್ನಿಹಿತವಾಗುತ್ತಿರುವು. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಬಿಟ್ಟಿಲ್ಲವೇನಣ್ಣ ಈ ನಿನ್ನ ಹುಚ್ಚುತನದ ಭ್ರಾಂತಿ? ಅಗ್ರಜ, ನಿನ್ನ ಮಾತಿಗೆ ಪ್ರತಿ ಹೇಳುವೆನೆಂದು ಭಾವಿಸಬೇಡ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಈ ಭೀಮನ ಧೈರ್ಯ ಸಪ್ತ ಪರೀಕ್ಷೆಯ ಸವಾಲಾಗಿ ನಿಂತಿದೆ. ಸಪ್ತ ಪಾದಕ ನಮೋ ಮಾರ್ಗಗಳೇ ಚಲಿಸಬಹುದು, ಕುಲಗಿರಿಗಳನ್ನೇ ಭೇದಿಸಬಹುದು, ಸಪ್ತರವನ್ನೇ ಶೋಧಿಸಬಹುದು. ಕ್ಷತ್ರಿಯೋಚಿತವಾದ ಧರ್ಮವನ್ನು ನುಂಗಿದ ಆ ಕುರುಕುಲವನ್ನು ಎಂದಿಗೂ ತಲೆ ಎತ್ತಲು ಬಿಡುವುದಿಲ್ಲ ಅಗ್ರಜ, ಎಂದಿಗೂ ತಲೆ ಎತ್ತಲು ಬಿಡುವುದಿಲ್ಲ. ಕುಲಸತಿ ಪಾಂಚಾಲ್ಯಂ ಸಭೆಗಳು ಕರೆಸಿ ವಸ್ತ್ರಾಪರವಣಂ ಗೈದ. ಕುಲಸತಿ ಪಾಂಚಾಲ್ಯಂ ಸಭೆಗಳು ಕರೆಸಿ ವಸ್ತ್ರಾಪರಣವಂ ಗೈದು. ಸಾಧ್ವೀಮಣಿ ದ್ರೌಪದಿಗೆ ಕೈ ತೋರಿ ತೊಡೆ ತಟ್ಟಿ ಕರೆದ. ಆ ಧೂಳ ಕೌರವನ ಲೋಕ ಭೀಕರವ ತಿಸುವೆನು ಘೋರ ಸಮರಾಂಗಣದೇ. ವೈರಿ ಕುರುಕುಲಾಧಮರನು ವಧಿಸುವೆನು. ವೈರಿ ಕುರುಕುಲಾಧಮರನು ವಧಿಸುವೆನು. ಅರಿಯುವುದಿರದು ದುರಹಂಕಾರನೆ, ತಿಳಿಯುವುದಿರದು ದುರಹಂಕಾರ. ವೈರಿ ಕುರುಕುಲಾಧಮರನು ವಧಿಸುವೆನು. ಅಗ್ರಜ, ಅಂಧರೆಂಬುವ ಅತ್ತರ ಇರುವಂತ ಕತ್ತುಕತ್ತುಗಳನ್ನು ಕಂಡಿದರು. ಅಂಧರೆಂಬುವ ಅತ್ತರ ಇರುವಂತ ಕತ್ತುಕತ್ತುಗಳನ್ನು ಕಂಡಿದರು. ಭಕ್ತರೆಲ್ಲವೂ ರಕ್ತದಲ್ಲಿ ನ್ಯಾಯವಹಿಸಿದ ರಕ್ತಸರಂ. ಭಕ್ತರೆಲ್ಲವೂ ರಕ್ತದಲ್ಲಿ ನ್ಯಾಯವಹಿಸಿದ ರಕ್ತಸರಂ. ರಕ್ತಸರಂ ಭಕ್ತರಲ್ಲಿ ರಕ್ತಸರಂ ಬೆಳರೊಳಗೆ. ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮೈವರನ್ನು ಕೊಲ್ಲಲೆತ್ತಿಸಿದ ಆ ವಿಷ ಜಂತುಗಳೊಡನೆ ನಮಗೆಂತವುದು ಶಾಂತಿ? ನೆಪ ಮಾತ್ರಕ್ಕೆ ಕಪಡೆ ದೂತ್ಯವನ್ನು ಏರ್ಪಡಿಸಿ ನನ್ನೆಲ್ಲರ ಸಿರಿಯನ್ನ ಪರಿಸಿ ಘೋರ ಕಷ್ಟಗಳನ್ನು ತಂದೊಡ್ಡಿದ ಆ ನಯವಂಚಕರಲ್ಲಿ ನಮಗೆಂತವುದು ಶಾಂತಿ? ತುಂಬಿದ ರಾಜಸಭೆಯಲ್ಲಿ ಸಹೋದರರ ಸತಿ ಎಂಬ ತಾರತಮ್ಯವಿಲ್ಲದೆ ಪಾಂಚಾಲಿ ಪಂಚಪಾಂಡವರ ಸತಿ ಬಾ ನನ್ನ ಕೊಡೆಯನ್ನೆಲ್ಲ ಕಲಿಸು ಎಂದು ಕೊಡೆ ತಟ್ಟಿ
ಶಾಂತಿ ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, ಅಧೀನ ದಾಸತ್ವದಲ್ಲಿ 1 ವರ್ಷ ಅಜ್ಞಾತವಾಸವನ್ನು ಕಳೆದವಲ್ಲ. ಹಾಗೆಲ್ಲಡಗಿತ್ತಣ್ಣ ಈ ನಿನ್ನ ಶಾಂತಿ. ಅದನ್ನು ಸ್ಮರಿಸಿ ಫಲವಿಲ್ಲ ಅಗ್ರಜ, ಫಲವಿಲ್ಲ. ಭೀಮಸೇನ, ನಿನ್ನ ಹೃದಯಾಂತರದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಶಾಂತನಾಗು ಭೀಮಸೇನ, ಶಾಂತನಾಗು. ನಮ್ಮ ಅಭಯಸ್ಥನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದನೆಂದು ದೂತನು ಸಮಾಚಾರವನ್ನು ತಂದಿರುವನು. ಸಹೋದರಿ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆ ದೇವ. ದೇವ ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮಾನಂದನ, ಪರಮಾತ್ಮ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ಬಗ್ಗೆ ಯಾವ ನಿರ್ಧಾರವನ್ನು ತೆಗೆದುಕೊಂಡಿರುವಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಆಗುವುದಾದರೂ ಪ್ರಯೋಜನವೇನು? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ಪ್ರಭು? ಅಂದರೆ ನಿಮ್ಮ ಮಾತಿನ ಅರ್ಥ? ಸಮರವನಲ್ಲನಯ್ಯ, ಸಿರಿ ಸಂಪದದ ಆಸೆಗಾಗಿ ಪುರಹರಿ ಮಹಿಮನಾಗಿ ಶಾಪದವರೆಯ ಧರಿಸಲಯ್ಯ ದಿನದಲೇ. ಒಂದು ಬಾಂಧವರ ಲೆಕ್ಕದಿಂದು ಅಪವಿತ್ರ
ಪರಮಾತ್ಮ, ನೀವೇ ನಮ್ಮ ಕಡೆಯ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡುವ ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಧರ್ಮನಂದನ ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರು ಅಭಿಮತ. ಕೃಷ್ಣ ನಮ್ಮಗಳ ಅಭಿಮತ ನನ್ನ ಮನೆಯ ಗೌರವರ ತಂದಿ ನಮಗೆ ಸಲ್ಲದು. ಹೌದು ಕೃಷ್ಣ, ನನ್ನ ಮನೆಯ ಗೌರವರ ತಂದಿ ನಮಗೆ ಸಲ್ಲದು. ಸಂತ ಪಾಂಡು ಜನಕನಾದ ವಂದಿಸಿ ಬೇಡುವೆ ನಿನಗೆ. ಸಂತ ಪಾಂಡು ಜನಕನಾದ ವಂದಿಸಿ ಬೇಡುವೆ ನಿನಗೆ. ನನ್ನ ಮನೆಯ ಗೌರವರ ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ ಅವನೊಬ್ಬನ ಆಸ್ತಿಯೇ. ಭಿಕ್ಷೆ ಬೇಡುವುದಕ್ಕೆ ರಾಜ ಅವನೊಬ್ಬನ ಆಸ್ತಿಯೇ. ಶ್ರಮವಹಿಸಿ ದುಡಿದಿಯನೆ, ಶ್ರಮವಹಿಸಿ ದುಡಿದಿಯನೆ. ಕೊಪ್ಪಿದ ಕುರು ರಾಕ್ಷಸನ ಗರ್ಭಕ್ಕೆ ಗತಿಯಲು. ಕೊಪ್ಪಿದ ಕುರು ರಾಕ್ಷಸನ ಗರ್ಭಕ್ಕೆ ಗತಿಯಲು. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಕೃಷ್ಣ, ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗೊಡ್ಡು ಧರ್ಮದ ಗಂಟು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಪ್ರಾಂತು ಎಂಬ ಪಾಶ ನಮ್ಮನ್ನು ಮುಂದೋಗಲು ಬಿಡುತ್ತಿಲ್ಲ. ಛೆ, ಕೊಡಬೇಕು ನಮ್ಮ ಏಳು ಜನ್ಮವನ್ನ. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಅರ್ಜುನ ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳು ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ದಾಟಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುವುದಿಲ್ಲ. ಛೆ! ಧಿಕ್ಕಾರವಿರಲಿ ನಮ್ಮ ಹೇಳಿ ಜನ್ಮಕ್ಕೆ. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ನಕುಲ ಕೃಷ್ಣ ವೈರಿಯ ಗೆಲ್ಲಲು, ವೈರಿಯ ಗೆಲ್ಲಲು ಸದೇ ಮಡಿವೆನು ಕುರುಕುಲಾದ ಮರ. ಸದೇ ಮಡಿವೆನು ಕುರುಕುಲಾದ ಮರ. ಧ್ವಂಸ ಮಾಡುವೆನು ಕುರುಕುಲವನೆಲ್ಲ. ಧ್ವಂಸ ಮಾಡುವೆನು ಕುರುಕುಲವನೆಲ್ಲ. ಈ ಕ್ಷಣದೋಳ್ ನಾನೀಗ, ಈ ಕ್ಷಣದೋಳ್ ನಾನೀಗ. ಪರಮಾತ್ಮ, ನನ್ನ ಅಣ್ಣಂದಿರಾದ ಭೀಮಾರ್ಜುನ ಅಭಿಮತವೇ ಈ ನಕುಲ ಅಭಿಮತವು. ಹಿಂದೆ ನಮಗಾಗಿದ್ದ ಅಪಮಾನವನ್ನು ನೆನಪಿಸಿಕೊಂಡರೆ ಈಗಲೂ ನನ್ನ ಮನಸ್ಸಿನಲ್ಲಿ ಕ್ರೋಧ ಜ್ವಾಲೆ ಉರಿಯುತ್ತಿರುವುದು. ಆದ್ದರಿಂದ ಸಂಧಿಯನ್ನು ಒಪ್ಪಿಕೊಂಡು ಬರಬೇಡಿ, ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬನ್ನಿ. ನಕುಲ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಇನ್ನು ಸಹದೇವ ಕೃಷ್ಣ ಕಾಡಿ ದಟ್ಟುವೆ, ಕಾಡಿ ದಟ್ಟುವೆ, ಕಾಡಿ ದಟ್ಟುವೆ, ಕಾಡಿ ದಟ್ಟುವೆ. ಏಡಿ ಗೌರವರ ಮನವನ್ನು ಮುರಿದು ಧ್ವಂಸ ಮಾಡುವೆ ನಾನೀಗ ಅಗ್ರಜ. ಏಡಿ ಗೌರವರ ಮನವನ್ನು ಮುರಿದು ಧ್ವಂಸ ಮಾಡುವೆ ನಾನೀಗ ಕಾಡಿ ದಟ್ಟುವೆ. ಕಾಡಿ ದಟ್ಟುವೆ, ಕಾಡಿ ದಟ್ಟುವೆ, ಕಾಡಿ ದಟ್ಟುವೆ. ಕೃಷ್ಣ, ಅಣ್ಣಂದಿರಾದ ಧರ್ಮರಾಯ, ಭೀಮ, ಅರ್ಜುನ ಮತ್ತು ನಕುಲನ ಒಮ್ಮತವೇ ಈ ಸಹದೇವನ ಒಮ್ಮತ. ಸಂಧಿಯನ್ನು ಒಪ್ಪಿಕೊಂಡು ಬರಬೇಡಿ, ಘೋರವಾದ ಯುದ್ಧವನ್ನೇ ಮಾಡಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಸಹದೇವ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ತಂಗಿ ದೃಪದ ನರೇಂದ್ರ ನಂದಿನಿ ಏಕಮ್ಮ ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೆ ಧರ್ಮಸಮ್ಮತ ತಾನೇ? ಅಣ್ಣ, ತಂಗಿ
ಧರ್ಮ ಸಮ್ಮತ ನ್ಯಾಯ ಸಮ್ಮತವೆಂದು ಹೇಗೆ ಹೇಳಲಿ ಅಣ್ಣ? ಜೂಜಿನ ವ್ಯಾಮೋಹವು ತಲೆಗೆ ಕೊನೆಗೆ ಧರ್ಮ ಪತ್ನಿಯನ್ನೇ ಜೂತದಲ್ಲಿ ಪಣವಾಗಿಟ್ಟು ಸೋತ ಧರ್ಮಪ್ರಭು. ಇವರ ಅಭಿಪ್ರಾಯ ಧರ್ಮ ಸಮ್ಮತ, ಲೋಕ ಸಮ್ಮತ. ಇವರು ನನ್ನ ಪತಿ. ಇನ್ನು ಭೀಮಸೇನ ಭಂಡಿ ಭಂಡಿ ಕೂಲನ್ನು ತಿನ್ನುತ್ತಿದ್ದ ಭಂಡ ಮಕ್ಕಳನ್ನೇ ಕೊಂದ ದೋರ್ದಂಡ. ನಿನಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟು ಕೈ ಸಂತು ಹಿಡಿದುಕೊಳ್ಳಿ. ನನ್ನ ಪತಿ. ಧಿಕ್ಕಾರವಿರಲಿ ಅತಿ ಚಂದ. ಇನ್ನು ಪಾರ್ಥ, ಫಲ್ಗುಣ, ಧನಂಜಯ, ಕಿರೀಟಿ, ದಶನಾಮಧೇಯರು. ನಿನಗೇಕೆ ಬೇಕು ಈ ಭಾಂಡಿ? ಇದನ್ನು ಬಿಸಿಟು ಕೈಗೆ ಬಳೆ. ನೀವು ನನ್ನ ಪತಿ. ಇನ್ನು ಇವರು ನಕುಲ ಸಹ ಅಣ್ಣನ ಆಜ್ಞಾಧಾರಕರು. ಇವರಿಬ್ಬರೇ ಸುಮ್ಮನಿದ್ದ ಮೇಲೆ ಇನ್ನು ಇವರಿಬ್ಬರು ಯುದ್ಧವನ್ನು ಮಾಡುವರೆ? ಅಣ್ಣ, ಇವರು ಈ ಐವರು ನನ್ನ ಪತಿಗಳೇ. ಅಣ್ಣ ಪರಮಾತ್ಮ, ಇವರಾರು ನನ್ನ ಪತಿಗಳಿಲ್ಲ, ಇವರಾರು ನನ್ನ ಪತಿಗಳಿಲ್ಲ, ಇವರಾರು ನನ್ನ ಪತಿಗಳಿಲ್ಲ. ನನ್ನ ಪಾಲಿನ ಮೃತ್ಯು ಸ್ವರೂಪರಣ್ಣ, ಮೃತ್ಯು ಸ್ವರೂಪರು. ನನ್ನ ಪ್ರತಿಜ್ಞೆ ಈಡೇರಬೇಕಾದ್ರೆ ನೀವೊಬ್ಬರ ಸಹಾಯವಿದ್ದರೆ ಸಾಕಣ್ಣ. ನಾನೇ ಕುರು ಭೈರವಿಯಾಗಿ ಆತನ ಬಿಸಿ ರಕ್ತದಿಂದ ಈ ನನ್ನ ಪಿಚೆ ಬೀಳ್ಬಾರ್ದು. ನನಗೆ ನಾನೇ ಕಟ್ಟಿಕೊಳ್ಳಬೇಕು. ಇವರ ಸಹಾಯ ಬೇಕಾಗಿಲ್ಲ. ಒಂದು ವೇಳೆ ನಿನಗೆ ಸಹಾಯವನ್ನು ಮಾಡದೆ ಹೋದರೆ ಅಗ್ನಿ ಪುತ್ರಿಯಾಗಿ ನಾನು ಅಗ್ನಿ ಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣ ಕಳೆದುಕೊಳ್ಳುವುದಣ್ಣ. ಇದನ್ನ ಪಾದದ ಹಣೆಗೂ ಸುತ್ತೇಳಿ, ಪಾದದ ಹಣೆಗೂ ಹೀಗೆ ಚೆನ್ನಾಗಿ ಸಹಜರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಮತ್ತೊಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಹೇಗೆ? ನೀನು ಕೇಳಲಿಲ್ಲವೇ? ಕೇಳಿದೆ, ಬಹಳ ಚೆನ್ನಾಗಿಯೇ ಕೇಳಿದೆ. ಕೇಳಿ ಅದರಿಂದಾಗುವ ಪ್ರಯೋಜನವಾದರೂ ಏನು
ಮಾಡುವೆನು ಕೃಷ್ಣ. ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಹತ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಈಕೆಯ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮಸೇನಿಗೂ ಯಾವ ವಿಧವಾದ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಹಬ್ಬ, ಸಂಬಂಧವಿಲ್ಲದೆ ಅಂದು ಕುರುಸಬೇಂದೆ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಭಾವ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟಿಸುವೆನು ತಂ ಜನಗದ ದಂಡದಿಂದ ಆ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನು ತಂ ನುಡಿದೆಯೋ ಗಂಡುಗಲಿ ನೀನಂದು ಧಪ್ಪದ ನುಡಿಗಳ ಭಾವ ನುಡಿದು ಮರೆತೆಯೋ ಮರೆತು ನಿದ್ರೆಯಲಿಹೆಯೋ ಇಡಿಂಬ ಮನೋಹರ. ಹನಗಲಿ ಹನಗಲಿ ನಿನ್ನಿ ಕುಹಕ ಕಂಠದ ಕರುಳಿರುವ ಬಿಡು ನುಡಿ ಕಣ್ಣೀರು ಕರೆಯದಿರುವಲ್ಲವೇ? ನಿನ್ನ ಕಣ್ಣೀರಿಗೆ ಬದಲಾಗಿ ಅಗಯವೆಂದಿರ ಕಣ್ಣಲ್ಲಿ ಶತಸಹಸ್ರಾರು ಮಿಡಿ ಕಂಬನಿಯನ್ನೇ ತರಿಸಿದೆ. ಕಾಲನೇ ಕೌರವನ ಬೆಂಬಲಕ್ಕೆ ನಿಲ್ಲಲಿ. ಕಾಲಕ್ಕೆ ಕುರು ಸಮುದ್ರವ ಸೆಳೆದು ತರುವೆನ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಒಡಲ ಉಡುಗುಟ್ಟಿ ಪಾತಕ್ಕೆ ದುರ್ಯೋಧನನ ತೊಡೆಯ ಒದಸುತ್ತೆ. ಕಟ್ಟುವೆ ಈ ನಿನ್ನ ಬಿಡುಮುಡಿಯ ಪಡೆದಿರುವತೆಯ ನರಕ ಮರ್ದನ ಕೇಳಿನ ವಿಮತ ಮುಗಿಸಿ
ಪರಮಾತ್ಮ, ನಿನ್ನ ಸಹೋದರರು ಭ್ರಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆ ಬಾಗಿದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು. ಇಂತಹ ಸಂದರ್ಭದಲ್ಲಿ ನೀನು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವೆ? ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಂತೆ ಇದೆ. ನನ್ನ ಸಮಸ್ತ ವಿಚಾರವನ್ನು ಅರಿತಾ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಇಚ್ಛೆ ಇದ್ದಂತೆ ಮಾಡುವ ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾಗಿಯಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಲೇಬೇಕು. ಈ ಸಂಧಿಗಾಗಿಯೇ ನಾಳಿನ ಕುರುಸಬೇಕು. ಆಗಬಹುದು ಪರಮಾತ್ಮ. ಧರ್ಮ ಪ್ರಭುವಿನ ಮಾತಿಗೆ ಕಟ್ಟು ಬಿದ್ದು ಸಂಧಿಯನ್ನು ಮಾಡಿಕೊಂಡು ಬರಬಾರದು, ಯುದ್ಧವನ್ನೇ ಪ್ರಯತ್ನಿಸಿಕೊಂಡು ಬರಬೇಕೆಂದು. ಇದು ನಿನ್ನಲ್ಲಿ ಸೆರಗೊಡ್ಡಿ ಬೇಡು, ನನ್ನ ಸೆರಗೊಡ್ಡಿ ಬೇಡು. ಚಿಂತೆ ಪಡದಿರು ಶಾಂತಿಯ ನಾಡು ಸಲಹೆ ಪಡದಿರು ವ್ಯಾಕುಲ ಪಡಲೇಕೆ ಹೃದಯಲೆ ಮರವಲೆ
ಸರ್ವ ಪ್ರಕಾರಗಳಿಂದಲೂ ಆ ದುರ್ಯೋಧನನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ನೀನಿನ್ನು ನಿಶ್ಚಿಂತಳಾಗಿರು. ಆದರೆ ಆದರೆ ನಿನ್ನ ಪತಿಗಳನ್ನು ಕೆರಳಿಸುವ ಭಾರ ನಿನ್ನದು. ಅಣ್ಣ, ಎಷ್ಟೇ ಆಗಲಿ ನಿನ್ನ ಸಹೋದರ ಅಲ್ಲವೇ? ನೀನು ಹೇಳಿದ ಹಾಗೆ ಮಾಡುವೆನು. ಬಾರ. ಆ